ವೀಕ್ಷಕರೇ, ಕೆಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊರಕುಪ್ಪಿ. ಇದೀಗ ಹೆಡ್ಲೈನ್ಸ್. ಕಳೆದ 3 ವರ್ಷಗಳಲ್ಲಿ 40 ಜನ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಬೆಳಗಾವಿ ನಗರ ಪ್ರದೇಶದ ರೌಡಿ ಶೀಟರ್ಗಳು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು. ಖಡಕ್ ಎಚ್ಚರಿಕೆ ನೀಡಿದ ಡಿಸಿಪಿ ರೋಹನ್ ಜಗದೀಶ್. ಆರೋಗ್ಯ, ಶಿಕ್ಷಣ, ತಂತ್ರಜ್ಞಾನ ಬಳಕೆ ಮತ್ತಿತರ ಕ್ಷೇತ್ರಗಳಲ್ಲಿ ಕೆಲ ಜಿಲ್ಲೆಗಳು ಹಿಂದೆ ಇರುವುದಕ್ಕಿಂತಲೂ ಅಧೋಗತಿ ಇಳಿದಿವೆ. ಇಂತಹ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಅಗತ್ಯ ಇದೆ. ಕರ್ನಾಟಕ ಪ್ರಾದೇಶಿಕ ಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷ ಎಂ ಗೋವಿಂದರಾವ್ ಹೇಳಿಕೆ. ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಡೆಯುವ ಪಿಯು ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಸೋಕೆ ಬೆಳಗಾವಿ, ಚಿಕ್ಕೋಡಿ ಪಿಯುಡಿಡಿಗಳ ಕರೆ. ಪಿಯುಸಿ ಪರೀಕ್ಷೆ ಕುರಿತು ಅಧಿಕಾರಿಗಳ ಪೂರ್ವಭಾವಿ ಸಭೆ. ಬೆಳಗಾವಿ ನಗರ ಪ್ರದೇಶದಲ್ಲಿರುವ ರೌಡಿ ಶೀಟರ್ಗಳು ಮಟ್ಕಾ, ಜೂಜಾಟ, ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ಡಿಸಿಪಿ ರೋಹನ್ ಜಗದೀಶ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಬೆಳಗಾವಿ ನಗರ ಪ್ರದೇಶದಲ್ಲಿರುವ ರೌಡಿ ಶೀಟರ್ಗಳು ಮಟ್ಕಾ, ಜೂಜಾಟ, ಗಾಂಜಾ ಸೇರಿದಂತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ಡಿಸಿಪಿ ರೋಹನ್ ಜಗದೀಶ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಗುರುವಾರ ಕ್ಯಾಂಪ್ ಪ್ರದೇಶದಲ್ಲಿರುವ ಎಸಿಪಿ ಕಚೇರಿ ಆವರಣದಲ್ಲಿ ಪರೇಡ್ ನಡೆಸಿ ಡಿಸಿಪಿ ಜಗದೀಶ್ ರೋಹನ್ ಪರೇಡ್ ವೇಳೆ ಪ್ರತಿಯೊಬ್ಬ ರೌಡಿ ಹಿನ್ನೆಲೆಯನ್ನು ಖುದ್ದು ಆಲಿಸಿ ಸ್ಥಳದಲ್ಲೇ ವಾರ್ನಿಂಗ್ ಅನ್ನ ಕೊಟ್ಟರು. ಇಲ್ಲಿರೋನು ಎಲ್ಲವನಿಗೂ ಒಂದು ದಿವಸ ಕೆಲಸ ಮಾಡಿದ್ರೇ ಮನೆಯಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು. ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಎದುರಿಸ್ತೀನಿ, ಧಮಕಿ ಕೊಡ್ತೀನಿ, ನಾನು ದೊಡ್ಡ ಡಾನ್ ಆಗಿರ್ತೀನಿ ಅಂತ ಹೇಳಿದರೆ ಅಂಥ ಇತಿಹಾಸ ಅಂತ ಚರಿತ್ರೆ ನಮ್ಮದು ನಡೆಯಲ್ಲ. ಇಲ್ಲಿ ನಾವು ನಡಿಲಿಕ್ಕೂ ಬಿಡಂಗಿಲ್ಲ. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಪಿ ರೋಹನ್ ಜಗದೀಶ್, ರೌಡಿ ಶೀಟರ್ ದಾಖಲಾಗಿದ್ರು ಮಟ್ಗಾ, ಗಾಂಜಾ, ಜೂಜಾಟ ಸೇರಿದಂತೆ ಅಪರಾಧ ಕೃತ್ಯಗಳಲ್ಲಿ ಕಳೆದ 3 ವರ್ಷಗಳಲ್ಲಿ 40 ಜನ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಲಾಗಿದೆ. ಈ ವರ್ಷವೂ ಕೂಡ 3 ರೌಡಿ ಶೀಟರ್ ಗಡೀಪಾರು ಮಾಡಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದರು. ನಗರ ಪ್ರದೇಶದಲ್ಲಿ ಒಟ್ಟು 1057 ಜನ ರೌಡಿ ಶೀಟರ್ಗಳಿದ್ದಾರೆ. ಅವರು ಹಲವಾರು ವರ್ಷಗಳಿಂದ ಪ್ರಕರಣ ದಾಖಲಾಗಿವೆ. ಸಾಕಷ್ಟು ರೌಡಿ ಚಟುವಟಿಕೆ ಇಲ್ಲ ಎಂದರೆ ಅವರನ್ನ ಮುಕ್ತಗೊಳಿಸುವ ಪ್ರಕ್ರಿಯೆ ನಡೆಸಲಾಗುವುದು ಎಂದರು. ರೌಡಿ ಶೀಟರ್ ಗಡೀಪಾರು ಮಾಡುವಾಗ ಕೆಲವೊಂದು ನಿಯಮಗಳಿರುತ್ತದೆ. ಹೊಸ ಕಾಯ್ದೆ ಪ್ರಕಾರ ರಕ್ಷಣೆಗಾಗಿ ಒಳ್ಳೆಯ ನಡತೆ ಇದ್ರೆ ಭದ್ರತೆ ಕೊಡಬೇಕಾಗುತ್ತದೆ. ಒಂದು ವೇಳೆ ಅವರು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರೆ ಅವರ ರೌಡಿ ಶೀಟರ್ ಪುನಃ ಓಪನ್ ಆಗುತ್ತೆ ಎಂದರು. ನಾವು ಕಳೆದ 3 ವರ್ಷಗಳಲ್ಲಿ ಆಲ್ಮೋಸ್ಟ್ 40 ಗಡೀಪಾರು ಪ್ರಕರಣನ ದಾಖಲಿಸಿ 40 ಜನನ ನಾವು ಗಡೀಪಾರು ಮಾಡಿದ್ದೀವಿ. ಈ ವರ್ಷ ಕೂಡ ಕಡಪಸಾರ್ ಉಪವಿಭಾಗದಿಂದ 3 ಗಡೀಪಾರು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. ಅದೇ ರೀತಿ ಬೇರೆ ಉಪವಿಭಾಗದಿಂದನೂ ಬರುತ್ತೆ. ಸೊ ಗಡೀಪಾರು ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಒಂದಷ್ಟು ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡಿ ಕೋರ್ಟ್ ಹಿಯರಿಂಗ್ ಥರ ಮಾಡಬೇಕಾಗುತ್ತೆ. ಕೋರ್ಟ್ ಹಿಯರಿಂಗ್ ಮಾಡಿ ಕಂಡೀಷನ್ಸ್ ಫುಲ್ಫಿಲ್ ಆಗಿದ್ದ ಸಮಯದಲ್ಲಿ ನಾವು ಮಾಡ್ತೀವಿ. ಅದೇ ರೀತಿ ಯಾರು ರೌಡಿ ಶೀಟರ್ ಇದ್ದಾರೆ ಅವ್ರಿಗೆ ವರ್ಷ ನಾವು ಸೆಕ್ಯೂರಿಟಿ ಕೇಸಸ್ ಕೂಡ ದಾಖಲು ಮಾಡ್ತೀವಿ. ನಮ್ಮ ಹೊಸ ಕಾಯ್ದೆ ಪ್ರಕಾರ 126 ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಅಂದರೆ ಒಳ್ಳೆ ನಡತೆಗಾಗಿ ಅವರು ಒಂದು ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಮತ್ತು ಒಂದು ಬಾಂಡ್ ಸರ್ಕಾರಕ್ಕೆ ಕೊಡಬೇಕಾಗುತ್ತೆ. ಅದರಲ್ಲಿ ಒಂದು ಶ್ಯೂರಿಟಿ ಕೂಡ ಅವರು ಕೊಡಬೇಕಾಗುತ್ತೆ. ಒಂದು ವೇಳೆ ಅವರು ಒಂದು ಕ್ರಿಮಿನಲ್ ಪ್ರಕರಣ ಅಲ್ಲಿ ಭಾಗಿಯಾದರೆ ಆ ಶ್ಯೂರಿಟಿನೂ ಕೂಡ ನಾವು ವಜಾ ಮಾಡ್ಕೊತಿದ್ದೀವಿ. ನಾವು 1.5 ವರ್ಷದಿಂದ ಆಲ್ಮೋಸ್ಟ್ 17 ಶ್ಯೂರಿಟಿನ ಈ ಥರ ತೊಗೊಂಡಿದ್ದೀವಿ. ಮತ್ತು 1,77,000 ರೂಪಾಯಿ ದಂಡ ಕೂಡ ಈ ಚಟುವಟಿಕೆ ಅಂದರೆ ಯಾರು ರೌಡಿ ಶೀಟರ್ಸು ಮತ್ತೆ ಯಾವುದನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಂದ ನಾವು ಸರ್ಕಾರಕ್ಕೆ ಈ ಹಣ ಕೂಡ ನಾವು ಜಮಾ ಮಾಡಿದ್ದೀವಿ. ಅದೇ ರೀತಿ ಆದಲ್ಲಿ 2 ಗೂಂಡಾ ಆ್ಯಕ್ಟ್ ಕೂಡ ನಾವು ಮಾಡಿದ್ದೀವಿ. ಅದರಲ್ಲಿ ಒಂದು ಗೂಂಡಾ ಆ್ಯಕ್ಟ್ ರೀಸೆಂಟಾಗಿ ಮಾಡಿದ್ದೀವಿ. ಅದರಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಗೂಂಡಾ ಆ್ಯಕ್ಟ್ ಅಪೀಲ್ ಕೂಡ ಆಗಿದೆ ಹೈಕೋರ್ಟಲ್ಲಿ. ಅವನು ಇನ್ನೂ ಬಳ್ಳಾರಿ ಜೈಲಲ್ಲಿ. ಅದು ಬಹುಶಃ 2000 ಒಂದು ಪ್ರಕರಣ ಆಗಿದೆ. ಆ ಪ್ರಕಾರ ಆ ಸಮಯದಲ್ಲಿ ರೌಡಿ ಶೀಟ್ ಓಪನ್ ಆಗಿದೆ. ಆ ರೌಡಿ ಶೀಟ್ ಓಪನ್ ಆಗಿರೋ ಕಾರಣದಿಂದ ಬೇಸಿಕಲಿ ಕಮ್ಯುನಲ್ ಕೇಸ್ ಆಗಿರ್ಬೋದು ಅಂತ ಹೇಳಿ ಭಾಷೆ ರೀತಿಯಲ್ಲಿ ಯಾವುದೋ ಒಂದು ಆಗಿದೆ ಅಂತ ಹೇಳಿ ಇದಿದೆ. ಅದ್ರ ಬಗ್ಗೆ ಅದೇ ಆ ನಿಟ್ಟಲ್ಲೇನೆ ಈ ನೋಡಿ ರೌಡಿ ಶೀಟರ್ ಏನು ಅಂತ ಹೇಳಿದ್ರೆ 2 ಗುಂಪು ನಡುವೆ ಆಗಿರ್ಲಿ, ಜಗಳ ಆಗಿರ್ಲಿ, ಮತ್ತೆ ಯಾವುದೇ ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಇದಾಗಿರೋದಾಗ್ಲಿ, 307 ಕೇಸ್ ಆಗಿರ್ಲಿ, ಹಾಫ್ ಟರ್ಮ್ ಮರ್ಡರ್ ಅಥವಾ ಮರ್ಡರ್ ಕೇಸ್,
326 ಹೀನಸ್ ವೆಪನ್ಸ್ ಅನ್ನ ಯೂಸ್ ಮಾಡೋದು ಇಂಥ ಕೇಸಲ್ಲಿ ತೆಗಿತಾರೆ. ಇದು ನಮ್ಮ ಇನ್ಸ್ಪೆಕ್ಟರ್ಸ್ ಮತ್ತೆ ACPs ಅವರ ಒಂದು ಥಿಂಕಿಂಗ್ ಅಲ್ಲಿ ಇವರು ನಮ್ಮ ಸಬ್ ಡಿವಿಷನ್ ಅಲ್ಲಿ ಇವ್ರ ಮೇಲೆ ನಾವು ಚೆಕ್ ಇಡಬೇಕು ಅನ್ನೋ ಒಂದು ರೀತಿಯಲ್ಲಿ, ಇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋ ರೀತಿಯಲ್ಲಿ ಒಂದು ಇದರಿಂದ ಮಾಡ್ತಾರೆ. ಆ ನಡತೆಯಲ್ಲಿ ನಾವು ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಅವರು ನಡತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿದ್ದು 10 ವರ್ಷವರೆಗೂ ಯಾವುದೇ ಪ್ರಕರಣ ಇಲ್ಲ ಅಂತ ಹೇಳಿದ್ರೆ ಅದನ್ನು ಪುನಃ ಪರಿಶೀಲನೆ ಮಾಡ್ತಾರೆ. ಕಳೆದ 1.5 ವರ್ಷದಿಂದ 17 ಶ್ಯೂರಿಟಿ ದಾಖಲಿಸಿದ್ದೇವೆ. ಈ ಪೈಕಿ 1,77,000 ದಂಡವನ್ನು ಸರ್ಕಾರಕ್ಕೆ ಭರಿಸಲಾಗಿದೆ ಎಂದರು. ಬೆಳಗಾವಿ ಕಡೆ ಬಜಾರ್ ವಿಭಾಗದ ಪ್ರದೇಶ ಟಿಳಕ್ವಾಡಿ ಕಡೆ ಬಜಾರ್ ಕ್ಯಾಂಪ್ ಹಾಗೂ ಉದ್ಯಮ ಭಾಗ ಪೊಲೀಸ್ ಠಾಣೆಯ ವ್ಯಾಪ್ತಿ ರೌಡಿ ಶೀಟರ್ ಪರೇಡ್ ನಡೆಸಲಾಗಿದೆ. ಅಪರಾಧ ಪ್ರಕರಣ ಹಿನ್ನೆಲೆಯಲ್ಲಿ ಇವರ ಮೇಲೆ ರೌಡಿ ಶೀಟರ್ ದಾಖಲಾಗಿದೆ. ಅಪರಾಧ ಪ್ರಕರಣದಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ಸೂಚನೆ ನೀಡಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆರೋಗ್ಯ, ಶಿಕ್ಷಣ, ತಂತ್ರಜ್ಞಾನ ಬಳಕೆ ಮತ್ತಿತರ ಕ್ಷೇತ್ರಗಳಲ್ಲಿ ಕೆಲವು ಜಿಲ್ಲೆಗಳು ಹಿಂದೆ ಇರೋದಕ್ಕಿಂತಲೂ ಅಧೋಗತಿಗೆ ಇಳಿದಿವೆ. ಇಂತಹ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಅಗತ್ಯವಿದೆ. ಕೇವಲ ಮೂಲ ಸೌಕರ್ಯ ಒದಗಿಸಿದರೆ ಸಾಲದು, ಸಮರ್ಪಕ ಅನುಷ್ಠಾನ ಮಾಡಬೇಕಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷರಾದ ಎಂ ಗೋವಿಂದ ಹೇಳಿದರು. ಆರೋಗ್ಯ, ಶಿಕ್ಷಣ, ತಂತ್ರಜ್ಞಾನ ಬಳಕೆ ಮತ್ತಿತರ ಕ್ಷೇತ್ರಗಳಲ್ಲಿ ಕೆಲ ಜಿಲ್ಲೆಗಳು ಹಿಂದೆ ಇರುವುದಕ್ಕಿಂತಲೂ ಅಧೋಗತಿಗೆ ಇಳಿದಿದೆ. ಇಂತಹ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಅಗತ್ಯ ಇದೆ. ಕೇವಲ ಮೂಲ ಸೌಕರ್ಯ ಒದಗಿಸಿದ್ರೆ ಸಾಲದು, ಸಮರ್ಪಕ ಅನುಷ್ಠಾನ ಮಾಡಬೇಕಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಗೋವಿಂದರಾವ್ ಗುರುವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಈಗ ಅದು ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತ್ರ, ನಾವು ಇನ್ನು ಅದು ಕನ್ಸಂಪ್ಷನ್ ಬಗ್ಗೆ ನೋಡಬೇಕು. ಆಮೇಲೆ ಬೇರೆ ಬೇರೆ ಆಮೇಲೆ ಹೆಲ್ತ್ ಇಂಡಿಕೇಟರ್ಸ್ ನೋಡಬೇಕು, ಎಜುಕೇಶನ್ ಇಂಡಿಕೇಟರ್ಸ್ ನೋಡಬೇಕು. ಟೋಟಲ್ ಹ್ಯೂಮನ್ ಡೆವಲಪ್ಮೆಂಟ್ ನೋಡಬೇಕಿದ್ರೆ ನೀವು ಲೆವೆಲ್ ಆಫ್ ಲಿವಿಂಗ್, ಎಜುಕೇಶನ್, ಹೆಲ್ತ್ ಇದೆಲ್ಲ ನೋಡಿಕೊಂಡು ಅದರಲ್ಲಿ ಯಾರು ಮುಂದೆ ಬಂದಿದ್ದಾರೆ, ಯಾರು ಮುಂದೆ ಬರಲಿಲ್ಲ ಅಂತ ನೋಡ್ಕೊಂಡು, ಯಾರು ಬ್ಯಾಕ್ವರ್ಡ್ ಇದ್ದಾರೆ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಅದು ಈ ಬ್ಯಾಕ್ವರ್ಡ್ನೆಸ್ ಯಾಕೆ ಬಂದಿದೆ ಅಂತ ಅದು ಮಾಡ್ಬೇಕಿದ್ರೆ ನೀವು ಅದರಲ್ಲಿ ಇನ್ಪುಟ್ಸ್ ನೋಡ್ಬೇಕು. ಟೀಚರ್ಸ್ ಇಲ್ವಾ, ಶಾಲೆ ಎಜುಕೇಶನ್ ಜನರಿಗೆ ಇದ್ರೆ ಟೀಚರ್ ಸ್ಟೂಡೆಂಟ್ ರೇಷನ್ ನೋಡ್ಬೇಕು. ಎನ್ರೋಲ್ಮೆಂಟ್ ಆಗ್ತಾ ಇಲ್ವಾ, ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತಾ ಇದೆಯೋ, ಲರ್ನಿಂಗ್ ಚೆನ್ನಾಗಿದೆಯೋ ಇಲ್ವೋ, ಅದು ಇಂಡಸ್ಟ್ರಿ ಮುಂದೆ ಬರದಿದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆಯಾ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆಯಾ, ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಗ್ರಿಕಲ್ಚರ್ ಮುಂದೆ ಬರದಿದ್ರೆ ಅದೇನು ಇರಿಗೇಷನ್ ಪ್ರಕಾರನ, ಅದು ಬೇರೆ ಏನಾದ್ರು, ಇದೆಲ್ಲ ಕ್ರಾಪಿಂಗ್ ಪ್ಯಾಟರ್ನ್ ಅದೆಲ್ಲ ನೋಡ್ಬೇಕಾಗುತ್ತೆ. ಅದಕ್ಕೆ ನಾವು ಈಗ ಎಲ್ಲ ಲಿಸ್ಟ್ ಮಾಡಿ ಅದರದ್ದೆಲ್ಲ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಸಾಧಾರಣ ಡಿಸ್ಟ್ರಿಕ್ಟ್ ಲೆವೆಲ್ ಡೇಟಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಡಿಸ್ಟ್ರಿಕ್ಟ್ ಲೆವೆಲ್ ಅನಾಲಿಸಿಸ್ ಕೂಡಲೇ ಸದ್ಯಕ್ಕೆ ಮುಗಿಸ್ತೇವೆ. ಅದಾದ್ಮೇಲೆ ತಾಲೂಕು ಗುಣಾತ್ಮಕತೆಗೆ ಸಮಿತಿಯು ಆದ್ಯತೆ ನೀಡಲಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಹಿಂದುಳುವಿಕೆ ಕುರಿತು ಸೂಕ್ಷ್ಮ ಅಧ್ಯಯನದ ಅಗತ್ಯ ಇದ್ದು, ನಗರ ಪಟ್ಟಣಗಳ ಮೂಲ ಸೌಕರ್ಯಗಳನ್ನು ಒದಗಿಸುವುದರಿಂದ ಒಟ್ಟಾರೆ ಅಭಿವೃದ್ಧಿಗೆ ವೇಗ ದೊರಕಬಹುದು ಎಂದು ತಿಳಿಸಿದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ನಡೆಯುವ ದ್ವಿತೀಯ PUC ಪರೀಕ್ಷಾ ಸಿದ್ಧತೆಯ ಕುರಿತು ಪೂರ್ವಭಾವಿ ಸಭೆ ಇಂದು ಬೆಳಗಾವಿ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ನಡೆಯಿತು. ಈ ಸಭೆಯಲ್ಲಿ PU ಉಪನಿರ್ದೇಶಕರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ವಿವಿಧ ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು ಹಾಜರಿದ್ದರು. ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳಿನಿಂದ ನಡೆಯುವ ದ್ವಿತೀಯ PUC ಪರೀಕ್ಷಾ ಸಿದ್ಧತೆಗಳ ಕುರಿತು ಪೂರ್ವಭಾವಿ ಸಭೆ ಇಂದು ಬೆಳಗಾವಿಯ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ನಡೆಯಿತು. ಸಭೆಯಲ್ಲಿ PU ಉಪನಿರ್ದೇಶಕರು, ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು, ವಿವಿಧ ಕಾಲೇಜುಗಳ ಪ್ರಾಚಾರ್ಯರು, ಉಪನ್ಯಾಸಕರು ಹಾಜರಿದ್ದರು. ಈ ಸಂದರ್ಭದಲ್ಲಿ ಪರೀಕ್ಷೆಗಳ ಕುರಿತು ಮಾಹಿತಿ ನೀಡಿದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ PI ಭಂಡಾರಿಯವರು ಪರೀಕ್ಷೆ ಕುರಿತು ಜಿಲ್ಲಾಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿಕೊಂಡು ಮಾರ್ಗದರ್ಶನ ನೀಡಿದ್ದಾರೆ. ಪರೀಕ್ಷೆಯಲ್ಲಿ ಮುಖ್ಯ ಅಧೀಕ್ಷಕರು, ಕೇಂದ್ರದ ಕಸ್ಟೋಡಿಯನ್, ಕೊಠಡಿಯ ಮೇಲ್ವಿಚಾರಕರು ಸೇರಿದಂತೆ ಎಲ್ಲರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದ್ದು ಅಚ್ಚುಕಟ್ಟಾಗಿ ಎಲ್ಲರೂ ಕಾರ್ಯನಿರ್ವಹಿಸಬೇಕೆಂದು, ಪರೀಕ್ಷೆಗೆ ಯಾವುದೇ ಚ್ಯುತ್ಯ ಬರದಂತೆ ನೋಡಿಕೊಳ್ಳಬೇಕೆಂದು ಹಾಗೂ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನು ರಕ್ಷಿಸುವುದು ಸೇರಿದಂತೆ ಇನ್ನಿತರ ಮಾಹಿತಿಯನ್ನ ನೀಡಿದ್ರು. ಬಹಳಷ್ಟು ಮುಖ್ಯವಾಗಿದೆ. ಅಲ್ಲಿ ಸಿಸಿ ಕ್ಯಾಮೆರಲ್ಲಿ ಫುಟೇಜ್ಗಳು ನೀವು ಸೇವ್ ಮಾಡಿ ರಿಸರ್ವ್ ಮಾಡಿರ್ತಕ್ಕಂಥ ಕಾರ್ಯ ಕೂಡ ತಾವು ಇಲ್ಲ ಮಾಡಬೇಕಾಗಿದೆ. ಈ ಬಂದಿರತಕ್ಕಂಥ ಒಂದು ದಿನಮಾನಗಳಲ್ಲಿ ದಿನಾಂಕ 1/3/2025
2023-2025 ಈ ಪರೀಕ್ಷೆಗಳನ್ನು ದ್ವಿತೀಯ PUC ಪರೀಕ್ಷೆಗಳನ್ನು ಎಲ್ಲ ಕೇಂದ್ರದಲ್ಲಿ ಸುಮಾರು 96 ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಯಿಂದ ಸುಮಾರು 96 ಪರೀಕ್ಷಾ ಅದಾವಲ್ಲ ಅದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಡೀಬೇಕಾದರೆ ನಿಮ್ಮ ಪಾತ್ರ ಬಹಳಷ್ಟು ಪ್ರಮುಖವಾಗಿದೆ. ಮಾನ್ಯ KSB ಬೋರ್ಡ್ದವರು ಬಹಳಷ್ಟು ನಮಗೆ ಜೂಮ್ ಮೂಲಕ ಎಲ್ಲ ಮೀಟಿಂಗ್ಗಳನ್ನು ತೆಗೆದುಕೊಂಡು ಜೂಮ್ ಮೂಲಕ ಹೇಳಿದರು. ಮಾನ್ಯ ಜಿಲ್ಲಾಧಿಕಾರಿ ಕೂಡ ನಮ್ಗೆ ಭೇಟಿಯಾದಾಗ ಸಂದೇಶಗಳನ್ನು ಕೂಡ ನೀಡಿದ್ದಾರೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮತ್ತು ನೀವು ಒಳ್ಳೆಯ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡೋಣ. ಅದರ ಜೊತೆಗೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆದವರು ಆದಾರು, ನಮ್ಮ ಖಜಾನೆ ಅಧಿಕಾರಿಗಳು ಆದಾರು, ಅವರು ನಾವು ಕೂಡಿಕೊಂಡು ಒಂದು ಕೋಆರ್ಡಿನೇಷನ್ ಮೂಲಕ ಒಳ್ಳೆಯ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳಿ ಇನ್ನು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಬೆಳಗಾವಿ ಜಿಲ್ಲಾ PU ಉಪನಿರ್ದೇಶಕ MM ಕಾಂಬಳೆ ದ್ವಿತೀಯ PUC ಪರೀಕ್ಷೆಯು ಮಾರ್ಚ್ 1ರಿಂದ 20ರವರೆಗೆ ನಡೆಯಲಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ 41 ಕೇಂದ್ರಗಳು, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 55, ಒಟ್ಟು 96 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಗಳನ್ನು ಅಚ್ಚುಕಟ್ಟಾಗಿ ನಡೆಸೋಕೆ ಈಗಾಗಲೇ ವಿವಿಧ ಸಮಿತಿಗಳನ್ನು ರಚಿಸಿ ಆದೇಶ ನೀಡಲಾಗಿದೆ ಎಂದರು. ಜಿಲ್ಲಾಧಿಕಾರಿಗಳು ಈಗಾಗಲೇ ನಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ 3-ಮ್ಯಾನ್ ಕಮಿಟಿಯನ್ನು, ಪ್ರಶ್ನೆ ಪತ್ರಿಕೆ ಉತ್ತರಿಸುವಂಥ ರೂಟ್ ಆಫೀಸರ್ಸ್ಗಳನ್ನು, ಅಬ್ಸರ್ವರ್ಗಳನ್ನು ನೇಮಕವನ್ನು ಮಾಡಿ ಆದೇಶವನ್ನು ಈಗಾಗಲೇ ನಾವು ಎಲ್ಲರಿಗೆ ತಲುಪಿಸಿದ್ದೇವೆ. ಹಾಗೆ ನಮಗೂ ಕೂಡ ಜಿಲ್ಲಾಧಿಕಾರಿ ಸಾಹೇಬರು ಮತ್ತು CO ಸರ್ ಅವರು ಮೀಟಿಂಗನ್ನು ತೆಗೆದುಕೊಂಡು ಅಚ್ಚುಕಟ್ಟಾದಂಥ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ತಿಳಿಸಿದ್ರ ಪ್ರಯುಕ್ತ ನಾವು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ CCTV ವ್ಯವಸ್ಥೆಯನ್ನು ಮಾಡಿದ್ದೇವೆ. ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆಮೇಲೆ ಎಲ್ಲ ಪೂರ್ವ ಸಿದ್ಧತೆ ಎಲ್ಲ ಆಗಿದೆ. ಹೀಗಾಗಿ ಈಗಾಗಲೇ ಉತ್ತರ ಪತ್ರಿಕೆಗಳು ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ತಲುಪಿವೆ. ಆಮೇಲೆ ಇಲಾಖೆಯ ಮಾರ್ಗದರ್ಶನದಂತೆ ಇಲಾಖೆಯ SOP ಪ್ರಕಾರ ನಾವು ಈ ಪರೀಕ್ಷಾ ಕಾರ್ಯವನ್ನು ಸಿದ್ಧತೆಯನ್ನು ಸಂಪೂರ್ಣವಾಗಿ ಮಾಡಿಕೊಂಡಿದ್ದು, ನಾವು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇಲಾಖೆಯ ನೇಮನುಸಾರವಾಗಿ ಯಾವುದೇ ಅವ್ಯವಹಾರಗಳು ನಡೆಯದಂತೆ ನಾವು ವೆಬ್ ಕಾಸ್ಟಿಂಗ್ ಕೂಡ ಮಾಡ್ತಾ ಇದ್ದೇವೆ. ರಾಜ್ಯ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ನಾಗರಾಜ್ ಮರಿನ್ನವರ್ ವಿಶೇಷ ಉಪನ್ಯಾಸದ ಮೂಲಕ ಪರೀಕ್ಷೆ ಕುರಿತು ಮಾಹಿತಿಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ರಾಯಬಾಗ್ ಪಟ್ಟಣದ ಮಹಾವೀರ್ ಭವನದಲ್ಲಿ ರಾಯಬಾಗ್ ತಾಲೂಕು 8ನೆಯ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ವವಾಗಿ ಜರುಗಿತು. ತಾಲೂಕು ಅಧ್ಯಕ್ಷ ರವೀಂದ್ರ ಪಾಟೀಲ್ ನಾಡ ಧ್ವಜಾರೋಹಣ ನೆರವೇರಿಸಿದ್ರು. ರಾಯಬಾಗ್ ಪಟ್ಟಣದ ಮಹಾವೀರ್ ಭವನದಲ್ಲಿ ರಾಯಬಾಗ್ ತಾಲೂಕಿನ 8ನೇ ಸಾಹಿತ್ಯ ಸಮ್ಮೇಳನ ಅರ್ಥಪೂರ್ವವಾಗಿ ಜರುಗಿತ್ತು. ತಾಲೂಕು ಅಧ್ಯಕ್ಷ ರವೀಂದ್ರ ಪಾಟೀಲ್ ನಾಡ ಧ್ವಜಾರೋಹಣ ನೆರವೇರಿಸಿದ್ರು. ನಂತರ ಅಭಿನವ ಮಂಜುನಾಥ ಸ್ವಾಮೀಜಿ ತಾಯಿ ಭುವನೇಶ್ವರಿ ಪೂಜೆಯನ್ನ ಸಲ್ಲಿಸಿದ್ರು. ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಅಂಬಾಜಿ ವೃತ್ತ ಮಾರ್ಗವಾಗಿ ತಾಯಿ ಭುವನೇಶ್ವರಿ ಹಾಗೂ ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನಾ ಬಾಳಪ್ಪನವರ್ ಕುದುರೆ ಸಾರೋಟಿನಲ್ಲಿ ಅದ್ದೂರಿ ಮೆರವಣಿಗೆಗೆ ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಚಾಲನೆಯನ್ನ ನೀಡಿದ್ರು. ಮೆರವಣಿಗೆಯು ಕವಿ ರಾಚೋಡಿ, ಕವಿ ಬಾಬಾಜಿ ಜಮಾದಾರ್, ಜ್ಯೋತಿ ಹೊಸೂರು ಮಹಾದ್ವಾರಗಳ ಮೂಲಕ ಕವಿ ರಾಜಾದಿತ್ಯ ಸಭಾಮಂಟಪ ಹಾಗೂ ಸ್ವಾತಂತ್ರ್ಯ ಸೇನಾನಿ ದಿ ವಸಂತರಾವ್ ಪಾಟೀಲ್ ಪ್ರಧಾನ ವೇದಿಕೆಗೆ ಆಗಮಿಸಿದ್ರು. ನಂತರ ವೇದಿಕೆ ನುಡಿ ಪರಮೋದಯ ಕಾರ್ಯಕ್ರಮಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯ ಡಾಕ್ಟರ್ ಬಸವರಾಜ್ ಸಾದರ್ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ರತ್ನಾ ಬಾಳಪ್ಪನವರ್ ಮಾತನಾಡಿ, ಸರ್ಕಾರ 5ನೇ ತರಗತಿಯವರೆಗೆ ಕಡ್ಡಾಯ ಕನ್ನಡ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಇಲ್ಲವೇ ಆಂಗ್ಲ ಮಾಧ್ಯಮಗಳ ಶಾಲೆಗಳ ಅನುಮತಿ ನೀಡಬೇಡಿ. ಕನ್ನಡ ಎಲ್ಲ ಕ್ಷೇತ್ರಗಳಲ್ಲೂ ಆಡಳಿತ ಭಾಷೆಯಾಗಬೇಕು. ಕನ್ನಡ ಅಂಕಿ ಬಳಸಬೇಕು ಹಾಗೂ ಎಲ್ಲರೂ ಕನ್ನಡದಲ್ಲೇ ಸಹಿ ಮಾಡುವುದನ್ನು ರೂಢಿಸಿಕೊಳ್ಳಿ ಎಂದು ಕರೆಯನ್ನ ನೀಡಿದ್ರು. ಮೋದಿಯ ವಿಚಾರದಂತೆ ಈ ವೇದಿಕೆ ಮಹಿಳೆಯರಿಗೆ 33% ಮೀಸಲಾತಿ ಸಂಪೂರ್ಣ ಎಂದು ಕಾಣುತ್ತದೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು.
ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳು ದುಶ್ಚಟಕ್ಕೆ ದಾಸರಾಗುತ್ತಿದ್ದು, ಕ್ರೀಡಾ ಸಾಹಿತ್ಯಗಳ ಅಭಿರುಚಿ ಅವರಲ್ಲಿ ಮೂಡಿಸಿದ್ದಲ್ಲಿ ದುಶ್ಚಟಗಳಿಂದ ತಪ್ಪಿಸಬಹುದು. ಎಲ್ಲಾ ಕನ್ನಡ ಭಾಷೆಯ ಅಭಿಮಾನಿಗಳು ಕೈ ಜೋಡಿಸಿ ಕನ್ನಡದ ತೇರು ಎಳೆಯೋಣ. ಕನ್ನಡ ಕಾರ್ಯ ಎಂದಿಗೂ ನಿಲ್ಲಲ್ಲ. ಕನ್ನಡ ಭಾಷೆಗೆ ಕನ್ನಡಕ್ಕೆ ಕುತ್ತು ಬಂದಲ್ಲಿ ಎದುರಿಸಲು ನಾನು ಮೊದಲಿಗನಾಗುವೆನೆಂದು ಸಾಹಿತ್ಯ ಪ್ರಣಯ ಪಾಟೀಲ್ ಹೇಳಿದ್ರು. ನಮ್ಮ ಕಡೆಯಿಂದ ಬೆಂಗಳೂರು ಹೋದಾಗ ಅವರು ಗೋತ್ರ ಉಟ್ಕೊಂಡ ಬೆಂಗಳೂರಿಗೆ ಹೋಗಿ ಕನ್ನಡ ಮಾತಾಡೋರಿಗೆ ಅಷ್ಟೇ ಕಿಮ್ಮತ್ ಸಿಗ್ಬೇಕು. ಎಷ್ಟು ಅಲ್ಲಿ ಯಾರೇ ಚಿಕ್ಕಪ್ಪಗೆ ಲುಂಗಿ ಉಟ್ಕೊಂಡು ಸಿಗ್ತೈತೆ. ಸಣ್ಣ ಹುಡುಗರು ಡ್ರಗ್ಸ್ ಮಾಡೋದಂತ ಬಂದಂತ ಸ್ಪೋರ್ಟ್ಸ್ ಆಗಲಿ ಬುಕ್ಸ್ ಆಗಲ್ರಿ ಅದಕ್ಕೆ ಅಶೋಕ್ ಅವ್ರಿಗೆ ಮಾತಂದ್ರೆ ಎಲ್ಲ ಕಡೆ ಹಳ್ಳಿಗೋಳ್ನಾಗ ಇದಾಗ್ಲಿ ಎಲ್ಲ ಕಡೆ ಮಾಡಿರ್ತಾರೆ ಸಂಘಟನೆ. ಯಾಕಂದ್ರೆ ಹಳ್ಳಿಗೋಳ್ನಾಗ ಕನ್ನಡ ಭಾಷೆಗೆ ಎಷ್ಟು ಅಭಿಮಾನಿ ಅದಾರಿ ಇಲ್ರಿ ಬರ್ಯಾಕ್ರಿ ಸಾಹಿತ್ಯ ಒಳಗೆ ಇಂಟ್ರೆಸ್ಟ್ ತಗೊಂಡ್ರಿ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ತಗೊಂಡ್ರಿ ಮೈಂಡ್ ಡೈವರ್ಟ್ ಆಗ್ತೈತಿ. ಈ ಡ್ರಗ್ಸ್ ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿದ್ದಾವೆ. ಈ ಗೋವಾ ಪಂಜಾಬ್ನಾಗ ಅಷ್ಟೇ ಅಲ್ರಿ ಕರ್ನಾಟಕ ಒಳಗೆ ಬರತೈತ್ರಿ ಡ್ರಗ್ಸ್ ಹೆಚ್ಚಾಗತ್ತೈತ್ರಿ. ಅದಕ್ಕೆ ಸಣ್ಣ ಹುಡುಗರು ಡ್ರಗ್ಸ್ ಆಗಲಿ ಮತ್ತ ಹೆವಿ ಡ್ರಿಂಕಿಂಗ್ ಆಗಲಿ ಅದರಿಂದ ದೂರ ಇಡ್ಬೇಕ್ರಿ. ಮತ್ ಯಾವ ಬೇಕಾದ ನಶಾ ಪದಾರ್ಥ ಇದ್ರ ದೂರ ಇಡ್ಬೇಕು. ಅಂದ್ರೆ ಹುಡುಗರಿಗೆ ಸ್ಪೋರ್ಟ್ಸ್ನಾಗ ಮತ್ ಸಾಹಿತ್ಯನಾಗ ಇಂಟ್ರೆಸ್ಟ್ ಬಂದ್ರೆ ಅವ್ರು ಇವ್ರ ಚಟ ಹಚ್ಚಂಗಿಲ್ಲ. ಇಷ್ಟ ಐತ್ರಿ ನೀವು AK-47 ತಗೊಂಡು ನೀವು ವೈರಿ ಗುಂಡ್ ಹಾಕಿದ್ರೆ ಮತ್ತು 100 ವೈರಿ ತಯಾರಾಗ್ತದೆ. ಖರೆ ನೀವು ಕಲಂಲೆ ಬರದ ಪತ್ರಲೆ ಆ ವೈರಿಗೂ ನಿಮ್ ಬಿದ್ದರಾಗ್ತದೆ. ಅದು ಕಲಂ ಶಕ್ತಿ ಹೇಳಿದ್ರೆ ನಂಗೆ ಗೊತ್ತಿಲ್ಲ. ನಂತರ ಡಾಕ್ಟರ್ ವಹಿ ಎಸ್ ಮಾಳೆ ಮಾತನಾಡಿ ರಾಯಬಾಗ್ದ ಶ್ರೀಮಂತ ಸಾಂಸ್ಕೃತಿಕ ಸಾಹಿತ್ಯದ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸತ್ಕರಿಸಿ ಗೌರವಿಸಿದ್ರು. ನಂತರ ಬಾಗಿಬನಿ ಕಾವ್ಯಕನಿ ಬಾಗಿಬನಿ ಸಮಾರಂಭ ಜರುಗಿದ್ವು. ಕಾರ್ಯಕ್ರಮದಲ್ಲಿ ಹುಕ್ಕೇರಿ ಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಹಂದಿಗುದದ ಶಿವಾನಂದ ಸ್ವಾಮೀಜಿ, ಸರ್ವಾಧ್ಯಕ್ಷೆ ಡಾಕ್ಟರ್ ರತ್ನಾ ಬಾಳಪ್ಪನವರ್, ಡಾಕ್ಟರ್ ಬಸವರಾಜ್ ಸಾದರ್ ಇನ್ನಿತರರು ಉಪಸ್ಥಿತರಿದ್ದರು. ಸಂಜೀವ್ ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಗುರುವಾರ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ತ್ರಿಪದಿ ಕವಿ ಸರ್ವಜ್ಞನ ಜಯಂತಿಯನ್ನು ಆಚರಿಸಲಾಯಿತು. ಗುರುವಾರ ಬೆಳಗಾವಿಯಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ತ್ರಿಪದಿ ಕವಿ ಸರ್ವಜ್ಞರ ಜಯಂತಿಯನ್ನ ಆಚರಿಸಲಾಯಿತು. ನಗರದ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತ್ರಿಪದಿ ಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಗಣ್ಯರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕವಿ ಸರ್ವಜ್ಞರ ಕುರಿತು ಉಪನ್ಯಾಸ ನೀಡಿದ ಸಾಹಿತಿ ಡಾಕ್ಟರ್ ಗುರುದೇವಿ ಹುಲೆಪ್ನವರ್ ಮಠ್ ಅವರು, ಸರ್ವಜ್ಞ ಕವಿ ತಮ್ಮ ತೀಕ್ಷ್ಣ ತ್ರಿಪದಿಗಳ ಮೂಲಕ ಮನುಷ್ಯನ ಎಲ್ಲಾ ಮುಖಗಳನ್ನು ಅನಾವರಣಗೊಳಿಸಿ ತ್ರಿಕಾಲ ಸತ್ಯ ಹೇಳುವ ಮೂಲಕ ಬದುಕಿನ ಮೌಲ್ಯಗಳು ಮತ್ತು ಸತ್ಯ ಮಿತ್ತದ ಅನುಭವ ಸಾರವನ್ನ ಜಗತ್ತಿಗೆ ನೀಡಿದ್ದಾರೆ ಎಂದು ಹೇಳಿದರು. ಅದ್ರ ಜೊತೆಗೆ ಸಜ್ಜನರ ಸಂಘದ ಬಗ್ಗೆ ಹೇಳ್ತಾರೆ. ಒಳ್ಳೆಯದನ್ನು ನೋಡುವುದು, ನೀವೆಲ್ಲ ಆಗಿರಲ್ಲ, ಈಗ ಒಳ್ಳೆಯದನ್ನು ನೋಡುದು, ಒಳ್ಳೆಯದನ್ನು ಮಾಡುದು, ಒಳ್ಳೆಯದನ್ನು ಕೇಳುವವರು, ಒಳ್ಳೆಯದರ ಚಿಂತನೆಯಲ್ಲಿರುವಂತವರು, ಅಂಥವರ ಸಹವಾಸದಲ್ಲಿ ನಾವು ನಮ್ಮ ಆಯುಷ್ಯವನ್ನು ಕಳೆದ್ರೆ ಅದು ನಿಜವಾಗಿಯೂ ಭಗವಂತನಿಗೆ ಪ್ರಿಯವಾಗ್ತದೆ, ಸಾರ್ಥಕವಾಗ್ತದೆ ಎನ್ನುವಂಥ ಮಾತನ್ನ ಅನೇಕ ತ್ರಿಪದಿಗಳಲ್ಲಿ ಸರ್ವಜ್ಞ ಹೇಳಿದ್ದನ್ನು ನಾವು ನೋಡ್ತೇವೆ. ನೀವು ನೋಡಿರಿ, ಈಗ ಹಾಲು ಇದೆ. ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಗಂಡರಾದ ಸುರೇಶ್ ವೈದ್ಯ, ನಿಂಗಪ್ಪ ಕುಂಬಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ।
दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ನಂದಗಡ್ ಗ್ರಾಮದಲ್ಲಿ ಅಡುಗೆ ಮಾಡುವ ಸಂದರ್ಭದಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು 5 ಜನರಿಗೆ ಗಂಭೀರ ಗಾಯಗಳಾದ ಘಟನೆ ನಂದಗಡ್ ಗ್ರಾಮದ ಜನತಾ ಕಾಲೋನಿಯಲ್ಲಿ ನಡೆಯಿತು. ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಅಡುಗೆ ಮಾಡುವ ಸಂದರ್ಭದಲ್ಲಿ ಅಡುಗೆ ಸಿಲಿಂಡರ್ ಸ್ಫೋಟಗೊಂಡು 5 ಜನರಿಗೆ ಗಂಭೀರ ಗಾಯಗಳಾದ ಘಟನೆ ನಂದಗಡ ಗ್ರಾಮದ ಜನತಾ ಕಾಲೋನಿಯಲ್ಲಿ ನಡೆದಿದ್ದು, ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ನಂದಗಡ ಗ್ರಾಮದ ಜನತಾ ಕಾಲೋನಿಯ ರಘುನಾಥ ಮಾದರ್ ಎಂಬುವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು, ಘಟನೆಯಲ್ಲಿ ರಘುನಾಥ್ ಮಾದರ್, ನಾಗರಾಜ್ ಕೋಲ್ಕರ್, ಮಶ್ನವ್ವ ಕಾಂಬ್ಳೆ, ಮನುಷ್ಯ ಕಾಂಬ್ಳೆ, ಪ್ರಕೃತಿ ಕಾಂಬ್ಳೆ, ಆರಾಧ್ಯ ಕಾಂಬ್ಳೆ ಎಂಬುವರಿಗೆ ಗಂಭೀರ ಗಾಯಗಳಾಗಿವೆ. ರೆಗ್ಯುಲೇಟರ್ ಏನೂ ಆಗಿಲ್ಲ ಸರ್. ಅದು ನೋಡಂತಲ್ಲ ಇನ್ನು ನಂದಗಡದಲ್ಲಿ ಕಳೆದ ಒಂದು ವಾರದಲ್ಲಿ ಗ್ರಾಮದೇವಿ ಜಾತ್ರೆ ನಡೀತಾ ಇದ್ದು, ಎಲ್ಲರ ಮನೆಗೆ ನೆಂಟರು ಬಂದಿರುವ ಸಂದರ್ಭದಲ್ಲಿ ಘಟನೆ ನಡೆದಿದ್ದು, ಘಟನೆ ನಡೆದ ತಕ್ಷಣ ಅಕ್ಕಪಕ್ಕದ ಮನೆಯವರು ನೀರು ಹಾಕಿ ಬೆಂಕಿಯನ್ನ ನಂದಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರ್. ಅದು ದಶಕದ ಹೋರಾಟ. ಸರ್ಕಾರಿ ರಸ್ತೆಗಾಗಿ 2 ಸಮುದಾಯಗಳ ಮಧ್ಯೆ ಹೊತ್ತಿಕೊಂಡ ಬೆಂಕಿ ಇಂದಿಗೂ ಆರುತ್ತಿಲ್ಲ. ಸಮಸ್ಯೆಗೆ ಮಂಗಳ ಹಾಡಬೇಕಿದ್ದ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದು ಹಲವಾರು ಅವಾಂತರಗಳಿಗೆ ಕಾರಣವಾಗಿದೆ. ಅದು ದಶಕದ ಹೋರಾಟ. ಸರ್ಕಾರಿ ರಸ್ತೆಗಾಗಿ 2 ಸಮುದಾಯಗಳ ಮಧ್ಯೆ ಹೊತ್ತಿಕೊಂಡ ಬೆಂಕಿ ಇಂದಿಗೂ ಆರುತ್ತಿಲ್ಲ. ಸಮಸ್ಯೆಗಳಿಗೆ ಮಂಗಳ ಹಾಡಬೇಕಿದ್ದ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದು ಹಲವಾರು ಅವಾಂತರಗಳಿಗೆ ಕಾರಣವಾಗಿದೆ. ನನ್ನ ತಾಯಿನ ಏನು ವಸ್ತ್ರಗೊಳಿಸ್ತಿರಲ್ಲ ಸರ್, ಹೋದ್ಸಲ ವಿಡಿಯೋ ಬಂದಾಗ ಫೆಬ್ರವರಿ 29, 2024 ಸುದ್ದಿ ಬಂದಾಗ ಇದರ ಕಾಗವಾಡ ತಹಸೀಲ್ದಾರ್ ಸಂಜಯ್ ಇಂಗ್ಲಿಷ್ ಸರ್ ಬಂದಿದ್ರು ಸರ್. ಆಮೇಲೆ ಗ್ರಾಮಾಧಿಕಾರಿಗಳು ಪ್ರಕಾಶ್ ಪುಟಾಣಿ ಸರ್ ಬಂದಿದ್ರು. ಆಮೇಲೆ ಅವರು ಇನ್ನೂ ಹೆಚ್ಚುವರಿ ಅವ್ರ ಭೂ ಮಾಪಕರಾಗಿರ್ಬೋದು, ಆಮೇಲೆ PSI ಬಂದಿದ್ರು, ಅಡಿಷನಲ್ SP ಶ್ರುತಿ ಮೇಡಮ್, ಪ್ರತಿಯೊಬ್ಬರು ಇಲಾಖೆದವ್ರು ಬಂದು ಅವತ್ತು ರಸ್ತೆ ಅಳತೆ ಮಾಡಿ ತೆರವುಗೊಳಿಸಿದ್ರು ಸರ್. ತೆರವುಗೊಳಿಸ್ಬೇಕಾದ್ರೆ ಕಬ್ಬು ಅಷ್ಟೇ ತೆಗೆದ್ರು ಸರ್. ಇನ್ನೂ ದರ್ಗಳ ಶೆಡ್ ಅಲ್ಲೇ ಅದ. ಈ ತೆಂಗಿನ ಮರ ಎಲ್ಲ ಏನು ಕಲ್ಲತ್ತ ಸರ್, ಇವೆಲ್ಲ ತೆಂಗಿನ ಮರ ರಸ್ತೆ ಮಧ್ಯದಾಗ ಇದಾವೆ ಸರ್. ಆ ಸಂಬಂಧಪಟ್ಟವ್ರಿಗೆ ಹೇಳಿ ತೆಗಸ್ರಿ ಅಂತ ನಾನು ಅರ್ಜಿ ಕೊಟ್ಟಿದ್ದೀನಿ. ತಹಸೀಲ್ದಾರ್ ಅವರು ಅರಣ್ಯದವ್ರು ಕೊಟ್ಟಿದ್ದಾರೆ ಸರ್. ಅರಣ್ಯದವ್ರು ನಮ್ಗೆ ಸಂಬಂಧ ಬರಲ್ಲ ಅಂತ ಹೇಳ್ತಾರೆ. ಒಬ್ರಿಲ್ಲ ಒಬ್ರ ಮೇಲೆ ಹಾಕೊಂಡು ನಮಗೆ ಸಂಬಂಧ ಇಲ್ಲ, ನಿಮಗೆ ಸಂಬಂಧ ಇಲ್ಲ ಅಂತ ಹಂಗೆ ಮುಂದೆ ತಳ್ತಾ ಬರ್ತಾ ಇದ್ದಾರೆ ಸರ್.
ಮತ್ತು ಏನಾದ್ರೂ ಇದನ್ನ ಪೂರ ರಸ್ತೆ ತೆರವುಗೊಳಿಸಿಲ್ಲ ಸರ್, ಯಾಕಂದ್ರೆ KB ಕಾಂಪೌಂಡ್ ಅದ ಅದು. ಹೌದು, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಹೊರವಲಯದ ಸರ್ವೆ ನಂಬರ್ 237ರ ಗ್ರಾಮ ನಕ್ಷೆ ಆಧಾರಿತ ಸರ್ಕಾರಿ ರಸ್ತೆ ಒತ್ತುವರಿ ವಿಚಾರವಾಗಿ ಖುದ್ದು ಬೆಳಗಾವಿ ಹೆಚ್ಚುವರಿ SP ಭೇಟಿ ನೀಡಿ ರಸ್ತೆ ಮೇಲಿನ ಅನಧಿಕೃತ ಶೆಡ್ ಹಾಗೂ ಗಿಡಗಳ ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಗಳಿಗೆ ಸೂಚನೆ ನೀಡಿ 2.5 ವರ್ಷಗಳು ಗತಿಸಿದ್ರೂ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೆ ಇಬ್ಬರ ವಿವಾದಕ್ಕೆ ಕಾರಣವಾಗಿದೆ. ಶೀಘ್ರವೇ ರಸ್ತೆ ಅಭಿವೃದ್ಧಿಗೊಳಿಸಲು ಮೇಲಾಧಿಕಾರಿಗಳು ಸೂಚನೆ ನೀಡಿದ್ರೂ ಸಹಿತ ಅಥಣಿ ತೋಟಗಾರಿಕೆ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿದೆ. ಶೀಘ್ರವೇ ಅಧಿಕಾರಿಗಳು ರಸ್ತೆ ಮೇಲಿನ ಗಿಡ ಹಾಗೂ ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸಿ ರಸ್ತೆ ಮಾಡಿಸಿಕೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಕ್ರಮಗಳನ್ನ ತಗೋತಾ ಇಲ್ಲ. ಆಮೇಲೆ ಈಗ ನಾನು ಹೇಳ್ತಾ ಇರೋದು ಏನಂದರೆ, ಆದಷ್ಟು ಬೇಗ ಕ್ರಮಗಳನ್ನ ತಗೊಂಡು ಈ ರಸ್ತೆಯನ್ನು ಸ್ಟಾರ್ಟ್ ಮಾಡಿಕೊಡ್ಬೇಕು ಸರ್. ಇಲ್ಲ ಅಂದರೆ ಮುಂದಿನ ಕ್ರಮಗಳನ್ನ ನಾವು ತಗೋಬೇಕಾಗುತ್ತೆ. ಅದಕ್ಕೆ ನಾನು ಈಗ ಏನು ಹೇಳ್ತಾ ಇದ್ದೀನಿ, ಎಲ್ಲ ಡಾಕ್ಯುಮೆಂಟ್ ಪ್ರಕಾರ ಅವ್ರು ಕೊಟ್ಟಿರುವಂಥ ಪ್ರತಿಯೊಂದು ಲೆಟ್ರ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾನು ಯಾವ ಲೆಟ್ರನ್ನೂ ಜಾರಿ ಮಾಡಿಲ್ಲ ಯಾವ ಅಧಿಕಾರಿಗಳಿಗೆ. ಸ್ಪಾಟಲ್ಲಿ ನಾನೇ ಬಂದಿದ್ದೀನಿ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಸಣ್ಣದೊಂದು ವಿರಾಮ. फोटो प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। कहानी कहानी तेरे नीनो चिन्नद गरिया बरे नीनो निन्नद कथೆಯ ಒಬ್ಬಳಕಿನಲ್ಲಿ. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ 5 ಕೋಟಿ ರೂಪಾಯಿ ಹಣಕ್ಕೆ ಉದ್ಯಮಿ ಅಪಹರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಯಲ್ಲಿ 4 ಆರೋಪಿಯನ್ನು ನಿಪ್ಪಾಣಿ ಪೊಲೀಸರು ಬಂಧಿಸಿದ್ದಾರೆ ಎಂದು SP ಡಾಕ್ಟರ್ ಭೀಮಾಶಂಕರ್ ಗುಳೇಂದ್ ಹೇಳಿದ್ರು. ಬೆಳಗಾವಿಯಲ್ಲಿ 5 ಕೋಟಿ ರೂಪಾಯಿ ಹಣಕ್ಕೆ ಉದ್ಯಮಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ 24 ಗಂಟೆಯಲ್ಲಿ 4 ಆರೋಪಿಗಳನ್ನು ನಿಪ್ಪಾಣಿ ಪೊಲೀಸರು ಬಂಧಿಸಿದ್ದಾರೆ ಎಂದು SP ಡಾಕ್ಟರ್ ಭೀಮಾಶಂಕರ್ ಗುಳೇಂದ್ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಗೋಕಾಕ್ ತಾಲೂಕಿನ ಕೊಣ್ಣೂರಿನ ಉದ್ಯಮಿ ಬಸವರಾಜ್ ಅಂಬಿ ಅಪಹರಣ ಮಾಡಿದ್ರು. ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈಶ್ವರ್ ರಾಮಕಾನಟ್ಟಿ, ಪುಲಗಡ್ಡಿ ಗ್ರಾಮದ ರಾಘವೇಂದ್ರ, ಯಮನಪ್ಪ ಬನ್ನಪ್ಗೋಳ್, ಜಮಖಂಡಿ ತಾಲೂಕಿನ ರಮೇಶ್ ಕಾಂಬ್ಳೆ, ಸಚಿನ್ ಕಾಂಬ್ಳೆ ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದರು. ಈ ಘಟನೆಗೆ ಕಾರಣ ಇಲ್ಲಿವರೆಗಿನ ತನಿಖೆಯಲ್ಲಿ ಕಂಡುಬಂದದ್ದೇನಪ್ಪ ಅಂತಂದ್ರೆ, ಅಪಹರಣಕ್ಕೆ ಒಳಗಾದ ಬಸವರಾಜ್ ಅಂಬಿ ಅನ್ನುವಂಥ ವ್ಯಕ್ತಿಯನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭಾಗಿಯಾಗಿದ್ದ, ಮತ್ತೆ ಇನ್ನೊಂದಿಷ್ಟು ಬೇರೆ ಯಾವುದೋ ಒಂದು ಅಕ್ರಮದಲ್ಲಿ ಭಾಗಿಯಾಗಿದೆ ಅನ್ನುವಂಥದ್ದು
ಇವರಿಗೆ ಮಾಹಿತಿ ಬಂದಿತ್ತಂತೆ ಅಪಹರಣ ಮಾಡೋರಿಗೆ. ಆ ಮಾಹಿತಿ ಆಧಾರದ ಮೇಲೆ ಇವನ್ನ ನಾವು ಅಪಹರಣಕ್ಕೊಳಗಾಗಿ ಇವನ ಹತ್ರ ನಾವು ರ್ಯಾನ್ಸಮ್ ತೆಗೆದುಕೊಂಡ್ರೆ, ದುಡ್ಡು ತೆಗೆದುಕೊಂಡ್ರೆ ಇವನು ಪೊಲೀಸರಿಗಾಗಲಿ ಬೇರೆಯವ್ರಿಗಾಗಲಿ ಹೇಳೋದಿಲ್ಲ ಅನ್ನೋಂಥ ಒಂದು ವಿಶ್ವಾಸದ ಮೇಲೆ ಅವರು ಆ ವ್ಯಕ್ತಿಯನ್ನು ಅಪಹರಣ ಮಾಡಿ ಸುಮಾರು 5 ಕೋಟಿಗೆ ಬೇಡಿಕೆ ಇಟ್ಟಿದ್ರು. ಆ 5 ಕೋಟಿಯಲ್ಲಿ ಮೊದಲನೇದಾಗಿ ಅವರು ತಕ್ಷಣಕ್ಕೆ ಮನೇಲಿರ್ತಕ್ಕಂಥ 10 ಲಕ್ಷವನ್ನು ಕೊಡಲಿಕ್ಕೆ ಅಪಹರಣಕ್ಕೆ ಒಳಗಾದ ವ್ಯಕ್ತಿಯ ಮಗ ಹೋದಾಗ ಅಲ್ಲಿ ಇವನು ತನ್ನ ಜೊತೆ ಇನ್ನೊಂದಿಷ್ಟು ಜನರನ್ನು ಕೂಡ ಕರ್ಕೊಂಡೋಗಿದ್ದ. ಇವನು ಇನ್ನಷ್ಟು ಜನರನ್ನ ಕರ್ಕೊಂಡು ಬಂದಿದಂತೆ ಅವರು ಹೆದರಿ ಅಲ್ಲಿಂದ ಹೋಗಿ ಮತ್ತೆ ಇವರಿಗೆ ಥ್ರೆಟನ್ ಮಾಡಿದ್ರು, ನಾವು ಕೊಲೆ ಮಾಡ್ತೀವಿ ನೀವು ನಾವು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ. ಸೊ ಹೀಗೆ ಇದು ನಡೆದಾಗ ಅವರು ಕೊನೆಗೆ ಪೊಲೀಸರಿಗೆ ಅಪಹರಣಕ್ಕೊಳಗಾದ ವ್ಯಕ್ತಿಯ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ರು. ನಮಗೆ ಮಾಹಿತಿ ಬಂದ 24 ಗಂಟೆ ಒಳಗಡೆ ಅಪಹರಣಿತ ವ್ಯಕ್ತಿಯನ್ನು ನಾವು ರಕ್ಷಣೆ ಮಾಡಿದ್ದೀವಿ, ಜೊತೆಗೆ ಆರೋಪಿಗಳನ್ನು ಕೂಡ ಬಂಧಿಸಿದ್ದೀವಿ. ಇಲ್ಲ, ಅವ್ರ ಹತ್ರ ಸದ್ಯಕ್ಕೆ ಏನೂ ವೆಪನ್ ಸಿಕ್ಕಿಲ್ಲ. ಅದೇ ಇದರಲ್ಲಿ ಒಳಸಂಚಿನಲ್ಲಿ ಬೇರೆ ಬೇರೆಯವರು ಭಾಗಿಯಾಗಿರುವ ನಮಗೆ ಗುಮಾನಿ ಬಂದಿದೆ, ಅದನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಈ ಪ್ರಕರಣದಲ್ಲಿ ಭಾಗಿಯಾದಂಥ 2 ವೆಹಿಕಲ್ಗಳನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು ವೆಹಿಕಲ್ ಇದೆ ಅನ್ನುವಂಥದ್ದು ಒಂದು ನಮಗೆ ಸಂದೇಹ ಬಂದಿದೆ, ಅದನ್ನು ನಾವು ಹುಡುಕಾಡ್ತಾ ಇದ್ದೀವಿ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಅವಶ್ಯಕತೆ ಬಿದ್ದರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ. ಅದನ್ನು ನಾವು ಈಗ ಮತ್ತೆ ಇನ್ನೊಂದಿಷ್ಟು ಏನು ಆರೋಪಿಗಳಿದ್ದಾರೆ ನಮಗೆ ಸಂಶಯ ಇದೆ, ಅವ್ರನ್ನ ಬಂಧನ ಮಾಡಿದ್ಮೇಲೆ ಮತ್ತೊಂದು ಸತಿ ನಾನು ನಿಮಗೆ ಹೇಳ್ತೀನಿ. ನಮಗೆ ಇಲ್ಲಿವರೆಗಿನ ತನಿಖೆಯಲ್ಲಿ ಇವ್ರದ್ದು ಮತ್ತೆ ಅವ್ರದ್ದು ಮುಂಚೆ ಪರಸ್ಪರ ಸಂಬಂಧ ಪರಿಚಯ ಇರೋದು ನಮಗೆ ಕಂಡು ಬಂದಿಲ್ಲ, ಹಣಕಾಸಿನ ವ್ಯವಹಾರ ಕೂಡ ಇರಲಿಲ್ಲ. ಆರೋಪಿಗಳ ಬಂಧನಕ್ಕೆ ವಿಶೇಷ ತಂಡ ರಚಿಸಲಾಗಿದ್ದು, ಉದ್ಯಮಿ ಪತ್ನಿ ಶೋಭಾ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸರ್ಕಾರವು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ವರದಿಯನ್ನು 2007 ಮತ್ತು 2008ರಿಂದ ಜಾರಿಗೊಳಿಸಿರುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಈಗಿನ ಕಾಲಕ್ಕನುಗುಣವಾಗಿ ಸದರಿ ವರದಿಯ ಪುನರ್ವಿಮರ್ಶೆ ಮಾಡುವುದರ ಜೊತೆಗೆ ಸದ್ಯದ ಮಾನವನ ಅಭಿವೃದ್ಧಿ ಸೂಚಕ ಆಧರಿಸಿ ಹೊಸ ಮಾರ್ಗಸೂಚಿ ಅಥವಾ ಶಿಫಾರಸುಗಳ ಅಗತ್ಯವಿದೆ. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾದ ಎಂ ಗೋವಿಂದರಾವ್ ಹೇಳಿದರು. ಸರ್ಕಾರವು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ವರದಿಯನ್ನು 2007ರಿಂದ 2008ರಿಂದ ಜಾರಿಗೊಳಿಸಿರುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಈಗಿನ ಕಾಲಕ್ಕನುಗುಣವಾಗಿ ಸದರಿ ವರದಿಯ ಪುನರ್ವಿಮರ್ಶೆ ಮಾಡುವುದರ ಜೊತೆಗೆ ಸದ್ಯದ ಮಾನವನ ಅಭಿವೃದ್ಧಿಯ ಸೂಚಕ ಆಧರಿಸಿ ಹೊಸ ಮಾರ್ಗಸೂಚಿ ಅಥವಾ ಶಿಫಾರಸುಗಳ ಅಗತ್ಯವಿದೆ. ಆದ್ರಿಂದ ಸಮಿತಿಯು 40ರಿಂದ 50 ಸೂಚಕಗಳನ್ನು ಪಟ್ಟಿ ಮಾಡಿಕೊಂಡಿದ್ದು, ಅವುಗಳ ಆಧಾರದ ಮೇಲೆ ವಿಸ್ತೃತವಾಗಿ ಅಧ್ಯಯನ ಕೈಗೊಂಡ ಅಗತ್ಯ ಕ್ರಮಗಳನ್ನು ಸಮಿತಿಯು ಶಿಫಾರಸು ಮಾಡಲಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾದ ಎಂ ಗೋವಿಂದರಾವ್ ಹೇಳಿದರು. ಸುವರ್ಣ ವಿಧಾನಸೌಧದ ಸೆಂಟ್ರಲ್ ಸಭಾಂಗಣದಲ್ಲಿ ಗುರುವಾರ ಜರುಗಿದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಸಂವಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳು ನನ್ನ ಹತ್ರ ಈ ಕಮಿಟಿಯನ್ನು ನೋಡಬೇಕು, ಕಮಿಟಿ ಬಗ್ಗೆ ವಿಮರ್ಶೆ ಮಾಡಬೇಕು, ಅದು ಹಿಂದಿರುತ್ತ ಜಾಗ ಎಲ್ಲಿ ತನಕ ಬಂದಿದೆ, ಏನಾಗಿದೆ, ಅದಕ್ಕೆ ಏನೆಲ್ಲ ಮುಂದೆ ಏನು ಮಾಡಬೇಕು, ಇದರ ಬಗ್ಗೆ ಒಳ್ಳೆಯ ಅಧ್ಯಯನ ಮಾಡಿ ರಿಪೋರ್ಟ್ ಕೊಡಬೇಕು, ರೆಕಮೆಂಡೇಶನ್ಸ್ ಕೊಡಬೇಕು ಅಂತ ಹೇಳಿದ ಮೇಲೆ ನಾನು ಇದನ್ನು ಒಪ್ಪಿಕೊಂಡೆ. ಹಾಗಾಗಿ ಈಗ 4-5 ತಿಂಗಳಿಂದ ಇದರ ಬಗ್ಗೆ ನಾವು ತುಂಬ ಕೂಲಂಕಷವಾಗಿ ಅಭ್ಯಾಸ ಮಾಡ್ತಾ ಇದ್ದೇವೆ. ಆದರೆ ಅಂಶಗಳನ್ನೆಲ್ಲ ತಿಳ್ಕೊಂಡು ನಾವು ಕೆಲಸ ಮಾಡ್ತೀವಿ. ಅದ್ರ ಜನರದ್ದು ವಿಶೇಷ ಒಪಿನಿಯನ್ ಏನಿದೆ, ಅವ್ರದ್ದು ಡಿಮ್ಯಾಂಡ್ಸ್ ಏನಿದೆ, ಅವರ ಯಾವ ರೀತಿ ರಾಜ್ಯದ 4 ವಿಭಾಗಗಳಲ್ಲಿ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳಿಂದ ಸಲಹೆ ಅಭಿಪ್ರಾಯಗಳನ್ನು ಆಲಿಸಲಾಗುತ್ತಿದೆ. ಡಾಕ್ಟರ್ ನಂಜುಂಡಪ್ಪ 2002ಕ್ಕೆ ವರದಿಯ ಸಲ್ಲಿಸಿರುತ್ತಾರೆ. ಅವರ ವರದಿಯು 35 ಸೂಚಕಗಳ ಆಧಾರದಲ್ಲಿ ರಚಿಸಲಾಗಿರುತ್ತದೆ. ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ವರ್ಗೀಕರಿಸಿದ್ರು. 31,000 ಕೋಟಿ ಮೂಲಸೌಕರ್ಯಗಳಿಗೆ ಖರ್ಚು ಮಾಡಬೇಕೆಂದು ವರದಿಯಲ್ಲಿ ತಿಳಿಸಿದ್ರು. ರಾಜ್ಯದ 4 ಜಿಲ್ಲೆಗಳಲ್ಲಿ ಮಾತ್ರ ತಲಾ ಆದಾಯದ ರಾಜ್ಯದ ಒಟ್ಟಾರೆ ತಲಾ ಆದಾಯಕ್ಕಿಂತ
ಆದಾಯಕ್ಕಿಂತ ಹೆಚ್ಚಿದೆ. ಬೆಂಗಳೂರಿನ ತಲಾ ಆದಾಯವು ಹೆಚ್ಚಿದ್ದು ಇದರಿಂದ ರಾಜ್ಯದ ಒಟ್ಟಾರೆ ತಲಾ ಆದಾಯ ಹೆಚ್ಚಾಗಿರುತ್ತದೆ. ಆದರೆ ಉಳಿದ ಜಿಲ್ಲೆಗಳ ಕೊಡುಗೆ ನಿರೀಕ್ಷಿತ ಮಟ್ಟದಲ್ಲಿ ಇರೋದಿಲ್ಲ ಎಂದು ಎಂ ಗೋವಿಂದರಾವ್ ವಿವರಿಸಿದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಪ್ರತಿಮೆ ಲೋಕಾರ್ಪಣೆ ಅದ್ದೂರಿಯಾಗಿ ಜರುಗಿತು. ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅಶ್ವಾರೂಢ ಪ್ರತಿಮೆ ಲೋಕಾರ್ಪಣೆ ಅದ್ದೂರಿಯಾಗಿ ಜರುಗಿತ್ತು. ಚಿಕ್ಕೋಡಿಯ ಶ್ರೀ ಸಂಪದನ ಮಹಾಸ್ವಾಮೀಜಿ, ಗಿರಿರಾವ್ ಮಠದ ಶ್ರೀ ನರಸಿಂಗೇಶ್ವರ ಸ್ವಾಮೀಜಿ, ಶಿರಗಾಂವ್ ಗವಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ, ಶಾಸಕ ಗಣೇಶ್ ಹುಕ್ಕೇರಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಾಂತೇಶ್ ಕವಟಗಿ ಮಠ್ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಚೈತ್ರ ಕುಂದಾಪುರ್, ವಿಎಚ್ಪಿ ಉತ್ತರ ಪ್ರಾಂತ ಪ್ರಮುಖ ವಿಠ್ಠಲ್ಜಿ, ಶ್ರೀಮಂತ್ ಗೌರವ್ ಸಿಂಗ್ ಮುತಾಲಿಕ್, ದೇಸಾಯಿ ಶಿರಗಾಂವ್ಕರ್ ಸರ್ಕಾರ ಇವರ ವಿಶೇಷ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಮರಾಠ ಸಮಾಜದ ಬಾಂಧವರು ಹಾಗೂ ಎಲ್ಲಾ ಸಹಕಾರದಿಂದ ಶಿವಾಜಿ ಮಹಾರಾಜ್ ಪುತ್ಥಳಿ ಅನಾವರಣ ಮಾಡಿದ್ದು ಸಂತಸದ ವಿಷಯ. ಇದಕ್ಕೆ ಉದ್ಯಾನವನ ಕಾಂಪೌಂಡ್ ಕಟ್ಟಲಿಕ್ಕೆ ಸೌಂದರ್ಯೀಕರಣಕ್ಕಾಗಿ 5 ಲಕ್ಷ ನೀಡಲಾಗಿದೆ ಎಂದು ಹೇಳಿದ್ರು. ನಿಜವಾಗೂ ನಾ ಎಲ್ಲ ಯುವಕರು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಇವತ್ತು ಬರೀ ಈ ಸ್ಟ್ಯಾಚ್ಯೂ ನೋಡಾಕತ್ತೀನಿ. ಯಾಕಂದ್ರೆ ಹೊರಗಡೆ ನಾವು ನೋಡಿದ್ರೆ ಇವತ್ತು ಒಂದು ಒಳ್ಳೆ ಸುಂದರವಾಗಿ ಕಂಪೌಂಡ್ ಆಗಬೇಕು, ಮುಂದೆ ಒಂದು ಒಳ್ಳೆ ಫೌಂಟನ್ ಆಗಿ ಬೇರೆ ಕರಡಿ ಯಾರು ಇಟ್ಟಿ ಚಿಕ್ಕೋಡಿದಾಗ ನನ್ಗೆ ಗುರ್ತೈತಿ. ಸುಮಾರು 2016ರಲ್ಲಿ ಇಬ್ಬರು 3 ಮುಖ್ಯಮಂತ್ರಿ ಬಂದ, ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, ಶರದ್ ಪವಾರ್ ಸಾಹೇಬರಾಗಲಿ, ಪೃಥ್ವಿರಾಜ್ ಚೌಹಾಣ್ ಸಾಹೇಬರಾಗಿ ಅವಾಗ 2016ರಲ್ಲಿ ನಾವು ಚಿಕ್ಕೋಡಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿ ಸುಮಾರು 1 ಲಕ್ಷ ಜನ ಸೇರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವು. ಆ ಪ್ರಕಾರ ಇಲ್ಲೂ ಕೂಡ ಒಂದು ಕಂಪೌಂಡ್ ವಾಲ್ ಆಗಬೇಕು, ಸುಂದರವಾಗಿ ಅದಾಗ ಒಂದು ಒಳ್ಳೆ ಗಾರ್ಡನ್ ಮಾಡಿ ಅದಾಗ ನಾ ಸುಮಾರು 5 ಲಕ್ಷ ರೂಪಾಯಿ ಅನುದಾನ ಇವತ್ತೇ ಘೋಷಣೆ ಮಾಡಿ ಆ ಕೆಲಸಗ ಪ್ರಾರಂಭ ಮಾಡಿ ಇಲ್ಲಿ ಒಂದು ಸುಂದರವಾಗಿ ಯಾರು ಹೋಗ್ತಾ ಬರ್ತಾ ನಿಂತಲ್ಲಿ ನೋಡ್ಕೊಂಡು ಮುಂದಿಲ್ಲಿ ಮಹಾರಾಜ್ಗೆ ನಮಸ್ಕಾರ ಮಾಡಿ ಹೋಗುವಂತ ಒಂದು ಒಳ್ಳೆ ನಿರ್ಮಾಣ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಎಕ್ಸ್ಎಂಎಲ್ಸಿ ಮಾಂತೇಶ್ ಕವಟಗಿ ಮಠ್ ಮಾತನಾಡಿ, ಶಿವಾಜಿ ಮಹಾರಾಜರು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತವಲ್ಲ, ಅವರು ದೇಶದ ಮಹಾಪುರುಷರು. ಇಂದಿಗೂ ಸಹ ಭಾರತೀಯರ ಆರಾಧ್ಯ ದೇವತಾ. ಅವರ ಆದರ್ಶ ತತ್ವವನ್ನು ಅಂಗೀಕರಿಸಬೇಕು ಎಂದು ಹೇಳಿದರು. ಶಿವಾಜಿ ಮಹಾರಾಜರ ಪುತ್ಥಳಿ ಕಟ್ಟಡ ಆಗಲಿಕ್ಕೆ ಸಹಾಯ ಮಾಡಿದ್ದು ಅದೊಂದು ಬಹಳ ಅಭಿನಂದನಾರ್ಹ ಸಂಗತಿ. ಮತ್ತು ತಾಯಿ ಜಿಜಾವು, ತಾಯಿಯ ಸಂಸ್ಕಾರ ಯಾವ ರೀತಿ ಇರ್ತದೆ ಅನ್ನೋದನ್ನು ನಾವು ಶಿವಾಜಿ ಮಹಾರಾಜರಿಂದ ಕಲಿಬೇಕು. ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡೋದು, ಅಕ್ಕ ತಂಗಿಯರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಶಿವಾಜಿ ಮಹಾರಾಜರು. ಅನೇಕ ಕೋಟೆ ಕೊತ್ತಲಗಳನ್ನು ಗೆದ್ದರೂ ಸಹಿತ ಆ ರಾಜ ಮಹಾರಾಜರ ತಾಯಿ ತಂದೆಗಳನ್ನು ಅಥವಾ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಟ್ಟವರು ಶಿವಾಜಿ ಮಹಾರಾಜರು. ಇದು ಈ ಸಮಾಜದಲ್ಲಿ ಬಹಳ ಅಭಿಮಾನದ ಸಂಗತಿ. ಶಿರಗಾಂವ್ ಗ್ರಾಮ ಅತ್ಯಂತ ಸಣ್ಣ ಗ್ರಾಮ, ಆದರೆ ಇಲ್ಲಿ ಅಭಿಮಾನದಿಂದ ಯುವಕರು ಏನು ಕೆಲಸ ಮಾಡಿದ್ದಾರೆ ಇದು ಬಹಳ ಅಭಿನಂದನಾರ್ಹ ಸಂಗತಿ. ಮತ್ತು ಇದೆಲ್ಲ ನಮ್ಮೆಲ್ಲರಿಗೂ ಆದರ್ಶ ಆಗಬೇಕು. ನಾವು ಬರೀ ಯಾವುದೇ ಒಂದು ಸಮಾಜದ ಯುಗ ಪುರುಷನನ್ನು ಒಂದು ಸಮಾಜ, ಒಂದು ಜನಾಂಗ ಅದನ್ನು ಗೌರವಿಸಬಾರ್ದು, ಇಡೀ ಎಲ್ಲ ಸಮಾಜ ಅದನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಚೈತ್ರ ಕುಂದಾಪುರ್ ಮಾತನಾಡಿ, ಶಿವಾಜಿ ಮಹಾರಾಜರಿಂದ ಇವತ್ತು ಹಿಂದೂ ಧರ್ಮ ಉಳಿದಿದೆ. ದೇಶಕ್ಕಾಗಿ ಅವರು ಮಾಡಿದ ಕಾರ್ಯ ಅವರ್ಣನೀಯವಾಗಿದೆ. ಇಂತಹ ಮಹಾಪುರುಷರ ಪುತ್ಥಳಿ ಅನಾವರಣ ಮಾಡಿದ್ದು ಹೆಮ್ಮೆಯ ವಿಷಯವೆಂದರು. ಒಂದು ವೇಳೆ ಬಹುಶಃ ನಮಗೆ ಶಿವಾಜಿ ಮಹಾರಾಜರು ಹೇಗೆ ಆದರ್ಶ ಆಗುತ್ತಾರೆ ಅಂತ ಕೇಳಿದ್ರೆ, ಶಿವಾಜಿ ಮಹಾರಾಜರು ಕಟ್ಟಿದ ಸಾಮ್ರಾಜ್ಯದ ಕಾರಣಕ್ಕೆ ಇವತ್ತು ನಾನು ನೀವು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗಿದೆ. ಶಿವಾಜಿ ಮಹಾರಾಜರು ಇದ್ದಿದ್ರು ಈ ನೆಲದಲ್ಲಿ, ಶಿವಾಜಿ ಅಂತ ಒಬ್ಬ ಮಹಾಪುರುಷ ಈ ನೆಲವನ್ನು ಆಳಿದ್ದ ಅನ್ನುವ ಏಕೈಕ ಕಾರಣಕ್ಕೆ ಇವತ್ತು ನಾನು ನೀವು ಧೈರ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾ ಇದ್ದೀವಿ. ಇವತ್ತು ನಾವು ನೀವು ಧೈರ್ಯವಾಗಿ ಹಣೆಗೆ ಕುಂಕುಮ ಇಡ್ತಾ ಇದ್ದೀವಿ. ಇವತ್ತು ನಾನು ನೀವು ಧೈರ್ಯವಾಗಿ ಹಣೆಗೆ ವಿಭೂತಿ ಹಚ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ನೆಲದಲ್ಲೊಬ್ಬ ಛತ್ರಪತಿ ಹುಟ್ಟಿದ್ದ, ಈ ನೆಲಕ್ಕೋಸ್ಕರ ಬಡದಾಡದ, ಈ ನೆಲದ ಅಸ್ತಿತ್ವಕ್ಕೋಸ್ಕರನೇ ಬದುಕಿ ಕೊನೆಗೆ ಈ ನೆಲದ ಅಸ್ತಿತ್ವವೇ ತಾನಾಗಿ ದೇಹಾಂತ್ಯಗೊಂಡ ಅನ್ನೋದಿದೆಯಲ್ಲ, ಇಂತಹದ್ದೊಂದು ನೆನಪನ್ನ ನಾವು ಈ ಸದಾ ನಮ್ಮ ಬದುಕಿನಲ್ಲಿ ನೆನಪಿನಲ್ಲಿ ಉಳಿಸ್ಕೊಳ್ಬೇಕು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳೆದ 3 ವರ್ಷಗಳಲ್ಲಿ 40 ಜನ ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡಲಾಗಿದೆ. ಬೆಳಗಾವಿ ನಗರ ಪ್ರದೇಶದ ರೌಡಿ ಶೀಟರ್ಗಳು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು. ಖಡಕ್ ಎಚ್ಚರಿಕೆ ನೀಡಿದ ಡಿಸಿಪಿ ರೋಹನ್ ಜಗದೀಶ್. ಆರೋಗ್ಯ
ಶಿಕ್ಷಣ ತಂತ್ರಜ್ಞಾನ ಬಳಕೆ ಮತ್ತಿತರ ಕ್ಷೇತ್ರಗಳಲ್ಲಿ ಕೆಲ ಜಿಲ್ಲೆಗಳು ಹಿಂದೆ ಇರುವುದಕ್ಕಿಂತಲೂ ಅಧೋಗತಿ ಇಳಿದಿವೆ. ಇಂತಹ ವಿಷಯಗಳ ಮೇಲೆ ಬೆಳಕು ಚೆಲ್ಲುವ ಅಗತ್ಯ ಇದೆ. ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿಯ ಅಧ್ಯಕ್ಷ ಎಂ ಗೋವಿಂದರಾವ್ ಹೇಳಿಕೆ. ಬೆಳಗಾವಿ ಜಿಲ್ಲೆ ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಡೆಯುವ ಪಿಯು ಪರೀಕ್ಷೆ ಅಚ್ಚುಕಟ್ಟಾಗಿ ನಡೆಸೋಕೆ ಬೆಳಗಾವಿ ಚಿಕ್ಕೋಡಿ ಪಿಯುಡಿಡಿಗಳ ಕರೆ. ಪಿಯುಸಿ ಪರೀಕ್ಷೆ ಕುರಿತು ಅಧಿಕಾರಿಗಳ ಪೂರ್ವಭಾವಿ ಸಭೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.